ನಾನು ಮುಂದಿನ ಐಡಿಯಾ ಬಾಸ್ ಬಗ್ಗೆ ನಮಗೆ ಏನು ಹೇಳೋದಿಲ್ಲ, ಆದ್ರೆ ಅವರು ಯಂಗ್, ಸ್ಮಾರ್ಟ್ ಮತ್ತೆ ಡೈನಮಿಕ್ ಆಗಿದ್ದಾರೆ ಅಂತ ಮಾತ್ರ ಹೇಳ್ತೀನಿ. ಮತ್ತು ಅವ್ರು ಏನು ತರ್ತಿದ್ದಾರೆ ಅಂದ್ರೆ ಅದು ನಮಗೆ, ನಿಮಗೆ, ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಅವಶ್ಯಕತೆ ಇದೆ. ಅದೇನು ಅಂತ ತಿಳ್ಕೊಳ್ಳೋದಿಕ್ಕೆ ಈಗ ಕರೆಯೋಣ ಕರ್ನಾಲ್ ಹರಿಯಾಣದಿಂದ ಯುಗ್ ಬಾಟಿಯಾ ಅವ್ರನ್ನ. ವೆಲ್ಕಮ್ ಯುಗ್, ವೆಲ್ಕಮ್ ಟು ಐಡಿಯಾ ಬಾಸ್. ಥ್ಯಾಂಕ್ ಯು. ನೀವು ನಿಮ್ಮ ಪಿಚ್ಗೆ ರೆಡಿ ಆಗಿದ್ದೀರಾ? ಖಂಡಿತ. ಈ ಪಿಚ್ ಮೊದಲನೇ ಸತಿನ ಮಾಡಿದ್ದೀರಾ? ಟಿವಿನಲ್ಲಿ ಫಸ್ಟ್ ಟೈಮ್ ಬೇರೆ ಕಡೆ ತುಂಬಾ ಸರಿ ಮಾಡಿ. ನರ್ವಸ್ ಆಗಿಲ್ಲ ತಾನೆ? ಸ್ವಲ್ಪ ಆಗಿದ್ದೀರಾ? ಪರವಾಗಿಲ್ಲ. ನಿಮ್ ಜೊತೆ ನನ್ ಜೊತೆಗೆ ಬೇಡ, ನಮ್ಮ ಟೈಟನ್ಸ್ ಕೂಡ ನಿಮ್ ಜೊತೆ ತುಂಬಾ ಆರಾಮಾಗಿ ಮಾತಾಡ್ತಾರೆ, ಮನ್ಸಾರೆ ಫಂಡಿಂಗೂ ಕೊಡ್ತಾರೆ. ನಾನು ಕಮಿಟ್ ಮಾಡಿದ್ದೀನಿ, ಪ್ಲೀಸ್. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಹೌ ಆರ್ ಯು? Great, but could be better. ನಾನು ನಿಮ್ನ ಒಂದು ಪ್ರಶ್ನೆ ಕೇಳಬೇಕು, ಸ್ವಲ್ಪ ಪರ್ಸನಲ್. Okay. ಪ್ರಶ್ನೆ ನಿಮ್ಮ ಸಂಗಾತಿ ಬಗ್ಗೆ. ಅವರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ, ನಿಮ್ಮ ಬಗ್ಗೆ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ, ನೀವು ಅವ್ರಿಲ್ದೆ ಒಂದು ಕ್ಷಣ ಕೂಡ ಇರೋಕ್ಕಾಗಲ್ಲ. ಹಾಗಾದ್ರೆ ಕೇಳಲಾ? ಹಾ, ಕೇಳಿ. ಹೆದರ್ಕೋಬೇಡಿ, ನಾನು ಬೇರೆ ಯಾರ ಬಗ್ಗೆನೂ ಅಲ್ಲ, ನಿಮ್ಮ ನಿಜವಾದ ಸಂಗಾತಿ ನಿಮ್ಮ ಸ್ಮಾರ್ಟ್ಫೋನ್ ಬಗ್ಗೆ ಕೇಳ್ತಾ ಇದ್ದೀನಿ. Thank God. ಸರಿ, ನನಗಿದನ್ನೇ ಹೇಳಿ, ನಿಮ್ಮ ಫೋನ್ನ ಎಷ್ಟಕ್ಕೆ ತಗೊಂಡ್ರಿ? ಕರೆಕ್ಟಾಗಿ ನೆನಪಿಲ್ಲ ಅನ್ಸುತ್ತೆ. 1.5 ಲಕ್ಷ ಅಂತೂ ಇರುತ್ತೆ. ಟೈಟನ್ಸ್ ನಿಮ್ಮೆಲ್ಲ ಫೋನ್ ಕೂಡ 1.5 ಲಕ್ಷ ಹೆಚ್ಚು ಕಮ್ಮಿ ಇರ್ಬೋದಲ್ವಾ? ಇವತ್ತು ಎಲ್ಲ ಫೋನ್ಗಳು ಆಲ್ಮೋಸ್ಟ್ ಇದೇ ರೇಟಲ್ಲೇ ಬರ್ತವೆ. ಜನ ಬಯಸ್ತಾರೆ ಅವ್ರ ಹತ್ರ ಅದೇ ತರ ಫೋನ್ ಬೇಕು ಅಂತ, ಆದ್ರೆ ಅವರಿಗೆ ತಗೊಳಕ್ಕಾಗುತ್ತಾ? ಬನ್ನಿ ತಿಳ್ಕೊಳ್ಳೋಣ. ಹೆಲೋ ಎವ್ರಿವನ್, ನಿಮ್ಮಲ್ಲಿ ಎಷ್ಟು ಜನ ಟೈಟನ್ಸ್ಗಳ ರೀತಿ ಪ್ರೀಮಿಯಂ ಫೋನ್ ತಗೋಬೇಕು ಅಂತಿದ್ದೀರಾ? ಐ ಥಿಂಕ್ ಆಲ್ಮೋಸ್ಟ್ ಎವ್ರಿವನ್. ನೀವು ಹೇಳಿ ಮ್ಯಾಮ್, ನೀವು ಯಾಕೆ ತಗೊಳ್ಳಿಲ್ಲ? ಬಿಕಾಸ್ ಆಫ್ ಅಫೋರ್ಡಬಿಲಿಟಿ ಇಶ್ಯೂ. ಓಕೆ. ಮತ್ತೆ ನಾನು ಅದನ್ನ ತಗೋಬೇಕು ಅಂತಿದ್ರೆ ಟ್ರೆಂಡ್ ಬದಲಾಗ್ಬಿಡುತ್ತೆ, ಬಂದ್ಬಿಡುತ್ತೆ. ಅಂಡ್ ನಾನು ಆ ಟ್ರೆಂಡ್ ಮಿಸ್ ಮಾಡಿದ್ರೆ ಹೊಸ ಟ್ರೆಂಡ್ ಬರೋದಕ್ಕೆ ಕಾಯ್ತೀನಿ. ಹಾಗಾದ್ರೆ ನೀವು ಸೆಕೆಂಡ್ ಹ್ಯಾಂಡ್ ತಗೊಳ್ಳಿ, ಕಡಿಮೆಗೆ ಸಿಗುತ್ತಲ್ಲ. ಸೆಕೆಂಡ್ ಹ್ಯಾಂಡ್ ತುಂಬಾ ರಿಸ್ಕಿ ಆಗಿರುತ್ತೆ, ಅದ್ರಲ್ಲಿ ಅಕಸ್ಮಾತ್ ಡಿಫೆಕ್ಟ್ ಇದ್ರೆ. ಸೊ ದಟ್ಸ್ ಇಟ್. ಓಕೆ, ಥ್ಯಾಂಕ್ ಯು ಎವ್ರಿವನ್. ಕೇಳಿಸ್ಕೊಂಡ್ರ ಇನ್ವೆಸ್ಟರ್ಸ್? ರಿಸ್ಕಿ ಇರುತ್ತೆ ಅಲ್ಲಿ. ಈ ಪ್ರಶ್ನೆ ನಾನು ಇಬ್ಬರಿಗೆ ಕೇಳಿದ್ರೆ, 200 ಜನಕ್ಕೆ ಕೇಳಿದ್ರೆ, 2000 ಜನಕ್ಕೆ ಕೇಳಿದ್ರು ಉತ್ತರ ಅದೇ ಬರುತ್ತೆ. ಪ್ರೀಮಿಯಂ ಫೋನ್ ತಗೋಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ, ಆದ್ರೆ ಅವರಿಗೆ ಅಫೋರ್ಡಬಿಲಿಟಿ ಒಂದು ಮೇಜರ್ ಇಶ್ಯೂ ಆಗಿದೆ. ಪ್ರಪಂಚದಲ್ಲಿ ಪ್ರತಿ ವರ್ಷ 1 ಬಿಲಿಯನ್ಗಿಂತ ಹೆಚ್ಚು ಫೋನ್ ಸೇಲ್ ಆಗ್ತವೆ. ಬರೀ ಇಂಡಿಯಾದಲ್ಲೇ 1.5 ಮಿಲಿಯನ್ ಫೋನ್ ಸೇಲ್ ಆಗ್ತಿದ್ದಾವೆ. ಈ ಎಲ್ಲಾ ಡಿವೈಸ್ಗಳ ಲೈಫ್ ಸೈಕಲ್ 5 ವರ್ಷಕ್ಕಿಂತ ಜಾಸ್ತಿ ಇರುತ್ತೆ, ಆದ್ರೆ ಯೂಸೇಜ್ 2ಕ್ಕಿಂತ ಕಮ್ಮಿ. ನಾವು ನಮ್ಮ ಹೊಸ ಫೋನ್ ನ ತಗೋತೀವಿ, ಆದ್ರೆ ಹಳೆ ಫೋನಿಗೆ ಬೀಳುತ್ತೆ ಸೆಕೆಂಡ್ ಹ್ಯಾಂಡ್ ನ ಸೀಲ್. ಮತ್ತೆ ಹೇಗೆ ನಮ್ಮ ಆಡಿಯನ್ಸ್ ಹೇಳಿದ್ರು ಸೆಕೆಂಡ್ ಹ್ಯಾಂಡ್ ರಿಸ್ಕಿ ಅಂತ, ಅವಾಗ ಕಸ್ಟಮರ್ಸ್ ಹತ್ರ ಉಳಿಯೋದು ಕೇವಲ 2 ಆಪ್ಷನ್ಸ್. ಒಂದು ಹೊಸ ಫೋನ್, ಕಾಸ್ಟ್ಲಿದು ತಗೋಬೇಕು, ಇಲ್ಲ ಯಾವುದೋ ಒಂದು ಕಮ್ಮಿ ಬೆಲೆ ಫೋನ್ ಅಲ್ಲೇ ಜೀವನ ಕಳಿಬೇಕು. ಮತ್ತೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ನಾನು ತಗೊಂಡು ಬಂದಿದ್ದೀನಿ ಒಂದು ಥರ್ಡ್ ಚಾಯ್ಸ್. ಪ್ರೆಸೆಂಟಿಂಗ್ ಕಂಟ್ರೋಲ್ Z. ಕಂಟ್ರೋಲ್ Z ನಲ್ಲಿ ಕಸ್ಟಮರ್ಸ್ ಸಿಗುತ್ತೆ ಪ್ರೀಮಿಯಂ ರಿನ್ಯೂಡ್ ಡಿವೈಸಸ್. ಎಲ್ಲಾ ಡಿವೈಸಸ್ ಹೊಸಾದ್ರ ತರನೇ ಇರ್ತವೆ. ಇವನ್ನ ತಗೊಳ್ಳೋ ಎಕ್ಸ್ಪೀರಿಯನ್ಸ್ ಕೂಡ ಹೊಸಾದ್ರ ತರನೇ. ತಗೊಂಡ್ಮೇಲೆ ನಿಮ್ಗೆ ಏನಾದ್ರೂ ಸಮಸ್ಯೆ ಆದ್ರೆ ಅವಾಗ 18 ತಿಂಗಳು ವಾರಂಟಿ ಇರುತ್ತೆ. ಇದನ್ನ ನಾವು ಏನಕ್ಕೆ ಕೊಡ್ತಿದ್ವಿ ಅಂತಂದ್ರೆ, ಕಂಟ್ರೋಲ್ Z ಮಾಡಿದೆ ಒಂದು ಇಂಡಸ್ಟ್ರಿಯಲ್ ರೀಫರ್ಬಿಶ್ಮೆಂಟ್ ಸಿಸ್ಟಮ್. ಇದರಲ್ಲಿ ನಾವು ಹಳೆ ಫೋನ್ ನ ಹೊಸದ್ರ ತರನೇ ಮಾಡ್ಬಿಡ್ತೀವಿ, ತುಂಬಾ ಕಡಿಮೆ ಕಾಸ್ಟ್ ಮತ್ತೆ ಟೈಮ್ ಅಲ್ಲಿ. ಮತ್ತೆ ಇದು ನಡೆಯೋದು AI ಆಟೋಮೇಷನ್ ಮತ್ತೆ ರೋಬೋಟಿಕ್ಸ್ ಜೊತೆಗೆ. ಕಂಟ್ರೋಲ್ Z ಮಿಷನ್ ಏನಂದ್ರೆ ಸ್ಮಾರ್ಟ್ ಫೋನ್ ನ ಲೈಫ್ ಸೈಕಲ್ ಹೆಚ್ಚು ಮಾಡೋದು ಮತ್ತೆ ರಿನ್ಯೂಡ್ ನ ನ್ಯೂ ನಾರ್ಮಲ್ ಮಾಡೋದು. ಹಾಗಾದ್ರೆ ಹೇಳಿ ಇನ್ವೆಸ್ಟರ್ಸ್, ನೀವು ಈ ಮಿಷನ್ ಅಲ್ಲಿ ನಮ್ ಜೊತೆಗೆ ಕೈ ಜೋಡಿಸ್ತೀರಾ? For this venture of mine, I am asking 1.5 crores for 1% of my company. Thank you. ಇವಾಗ ಎಲ್ಲದಕ್ಕಿಂತ ಮುಂಚೆ ನಾನು ನಿಮಗೆ ಕಾಂಪ್ಲಿಮೆಂಟ್ ಕೊಡೋಕೆ ಇಷ್ಟಪಡ್ತೀನಿ. ನೀವು ಕರ್ನಾಲಿಂದ ಬಂದಿದ್ದೀರಾ, ನಾನು ಕರ್ನಾಲಿಂದ ಬಿಲಾಂಗ್ ಮಾಡ್ತೀನಿ. ಕರ್ನಾಲ್ನಲ್ಲಿ ಇಂಥ ಆಂಟರ್ಪ್ರಿನರ್ಶಿಪ್ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ನಾನು ನಿಮ್ಮ ಕಾನ್ಸೆಪ್ಟ್ನ ಇನ್ನೂ ತುಂಬ ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೀವು ಇದನ್ನ ಹೇಗೆ ಮಾಡ್ತೀರಾ ಅಂತ. ನೀವು ನಿಮ್ಮ ಫೋನ್ನ ಆನ್ಲೈನಲ್ಲಿ ಖರೀದಿ ಮಾಡಿ ಅಥವಾ ಆಫ್ಲೈನಲ್ಲಿ ರಿಟೇಲರ್ ಹತ್ರ ಹೋಗಿ ತಗೊಳ್ಳಿ. ಅಲ್ಲಿ ನಿಮಗೊಂದು ಆಪ್ಷನ್ ಸಿಗುತ್ತೆ, ನೀವಲ್ಲಿ ನಿಮ್ಮ ಹಳೆ ಫೋನ್ನ ಮಾರಬಹುದು. ನಾವು ತುಂಬಾ ಕಂಪ್ನಿಗಳ ಜೊತೆ ಕೆಲಸ ಮಾಡಿದೀವಿ, ಆ ಕಂಪ್ನಿಗಳ ಜೊತೆ ನಾವು ಡಿವೈಸಸ್ ನ ತಗೋತೀವಿ. ಡಿವೈಸಸ್ ನಮ್ಮ ಹತ್ರ ಬಂದಾಗ ಅದನ್ನ ನಾವು ಫೆಸಿಲಿಟಿಗೆ ತರ್ತೀವಿ. ಅದು ಗುರ್ಗಾಂವ್ ಅಲ್ಲಿದೆ. ಈ ಫೆಸಿಲಿಟಿ ನಿಜವಾಗ್ಲೂ ಒಂದು ಸ್ಟೇಟ್ ಆಫ್ ಆರ್ಟ್. ಇಂಥ ಫೆಸಿಲಿಟಿ ಅಟ್ಲೀಸ್ಟ್ ನನ್ನ ಪ್ರಕಾರ ಇಂಡಿಯಾದಲ್ಲಿ ಎಲ್ಲೂ ಕೂಡ ಇಲ್ಲ. ಇಲ್ಲಿ ನಾವು ಎಲ್ಲಾ ಫೋನ್ಗಳನ್ನು ಮೊದಲು ಡಯಾಗ್ನೈಸ್ ಮಾಡ್ತೀವಿ, ಅದರಿಂದ ನೋಡ್ತೀವಿ ಫೋನಲ್ಲಿ ಏನ್ ತೊಂದರೆ ಇದೆ ಅಂತ. ಅದನ್ನ ಕಂಪ್ಲೀಟ್ ಆಗಿ ಡಿಸ್ಅಸೆಂಬಲ್ ಮಾಡ್ತೀವಿ. ಯಾವ ಕಾಂಪೋನೆಂಟ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೋ ಅದನ್ನ ಚೇಂಜ್ ಮಾಡ್ತೀವಿ.
ಆಮೇಲೆ ಕಂಪ್ಲೀಟ್ ಆಗಿ ರೀಅಸೆಂಬಲ್ ಮಾಡ್ತೀವಿ ಒಂದು ಕಂಟಿನ್ಯೂಸ್ ಕನ್ವೇಯರ್ ಲೈನ್ ಅಲ್ಲಿ ಹೇಗೆ ಒಂದು ಹೊಸ ಫೋನ್ ಮ್ಯಾನುಫ್ಯಾಕ್ಚರ್ ಆಗುತ್ತೋ ಅದೇ ರೀತಿನಲ್ಲಿ. ಆಮೇಲೆ ಈ ಎಲ್ಲಾ ಡಿವೈಸಸ್ ಗಳ ಟೆಸ್ಟಿಂಗ್ ನಡೆಯುತ್ತೆ. ಇದು ಟೆಸ್ಟಿಂಗ್ ಆಗೋದ್ರಲ್ಲಿ ವಿಶೇಷತೆ ಏನಂದ್ರೆ ಎಲ್ಲವೂ ಕೂಡ ಆಟೋಮ್ಯಾಟಿಕ್ ಆಗಿ ಆಗುತ್ತೆ. ಅಂದ್ರೆ ಇದರಲ್ಲಿ ಯಾವುದೇ ರೀತಿ ಹ್ಯೂಮನ್ ಎಂಟ್ರಿ ಇರೋದಿಲ್ಲ, ಹಾಗಾಗಿ ಯಾವುದೇ ಸಬ್ಜೆಕ್ಟಿವ್ ತಪ್ಪು ನಡೆಯೋದಿಲ್ಲ. ಈ ಎಲ್ಲಾ ಫೋನ್ಗಳು 300 ಟೆಸ್ಟ್ ಮುಖಾಂತರ ಪಾಸ್ ಆಗಿ ಬರ್ತವೆ. ಇವೆಲ್ಲವೂ ಕೂಡ ನಮ್ಮ ಫೆಸಿಲಿಟಿನಲ್ಲಿ ಇರುತ್ತೆ. ಒಂದ್ಸರಿ ಡಿವೈಸ್ ರೆಡಿ ಆಗ್ತಿದ್ದಂಗೆ ಇದು ಕಂಪ್ಲೀಟ್ ಹೊಸದ್ರ ತರ ಕಾಣುತ್ತೆ. ಮತ್ತೆ ಆಮೇಲೆ ನಾವು ಇದನ್ನ ನಮ್ಮ ವೆಬ್ಸೈಟ್ ಅಲ್ಲಿ ಸೇಲ್ ಮಾಡ್ತೀವಿ. ಮತ್ತೆ ಇದೇ ವಾರ ನಾವು ನಮ್ಮ ಮೊದಲನೇ ಸ್ಟೋರ್ ನ ಓಪನ್ ಮಾಡಿದ್ವಿ, ಅದು ಗುರುಗಾಂವ್ ಅಲ್ಲಿ ಇದೆ. ವೆರಿ ನೈಸ್. ಸೆಕೆಂಡ್ಸ್ ಫೋನ್ ತಗೊಳ್ಳೋದಕ್ಕೆ, ರೀಫರ್ಬಿಶ್ ಮೊಬೈಲ್ ತಗೊಳ್ಳೋದಕ್ಕೆ ಪ್ರತಿ ಗಲ್ಲಿನಲ್ಲೂ ಒಂದಲ್ಲ ಒಂದು ಅಂಗಡಿ ಇದ್ದೇ ಇರುತ್ತೆ. ಆದ್ರೂ ಈ ಐಡಿಯಾ ಮೇಲೆ ಇಷ್ಟು ದೊಡ್ಡ ಬಿಸ್ನೆಸ್ ಮಾಡೋ ಯೋಚನೆ ಎಲ್ಲಿಂದ ಬಂತು? ನೀವೇ ಹೇಳ್ದಂಗೆ ಹಳೆ ಫೋನ್ಗಳು ಎಲ್ಲಾ ಕಡೆ ಮಾರಾಟ ಆಗ್ತವೆ, ಎಲ್ಲ ಗಲ್ಲಿಗಳಲ್ಲೂ ಸಿಗ್ತವೆ. ನಾವು ಕೂಡ ಅದು ನೋಡಿದ್ವಿ. ಮತ್ತೆ ನಮಗೆ ರಿಯಲೈಸ್ ಆಯ್ತು ಕಸ್ಟಮರ್ ಇದರಲ್ಲಿ ಸ್ಯಾಟಿಸ್ಫೈ ಇಲ್ಲ ಅಂತ. ಯಾಕಂದ್ರೆ ಅವರು ತಗೊಳ್ಳೋದನ್ನ ತಗೋತಾರೆ, ಆದ್ರೆ ಕ್ವಾಲಿಟಿ ಚೆನ್ನಾಗಿರಲ್ಲ. ಅದಕ್ಕೆ ಅಲ್ಲಿ ನಾವು ಆ ಗ್ಯಾಪ್ ನ ಐಡೆಂಟಿಫೈ ಮಾಡಿದ್ವಿ. ಇದರಲ್ಲಿ ಕ್ವಾಲಿಟಿ ಮೇಲೆ ಯಾರು ವರ್ಕ್ ಮಾಡ್ತಿಲ್ಲ, ಯಾರು ಕೂಡ ಪ್ರಾಪರ್ ಆಗಿ ರೀಫರ್ಬಿಶ್ ಮಾಡ್ತಿಲ್ಲ ಅಂತ ಸಮಸ್ಯೆ ಅಲ್ಲಿದೆ. ನಾವು ಅದನ್ನೇ ನಮ್ಮ ಕೋರ್ ಮಾಡ್ಕೊಂಡ್ವಿ. ಕಳೆದ 5 ವರ್ಷ ಜಾಸ್ತಿ ಸಮಯನ ನನ್ನ ಪರ್ಸನಲ್ ಲೈಫ್ ನ ಕೂಡ ಇದನ್ನ ಮಾಡೋದಕ್ಕೆ ಹಾಕಿದ್ವಿ, ನಾವು ರೀಫರ್ಬಿಶ್ ನೀಟಾಗಿ ಮಾಡೋದಕ್ಕೆ. ಸೊ ಮುಂದೆ ಬಿಸ್ನೆಸ್ ನ ಎಲ್ಲಾ ವಿಚಾರಗಳನ್ನ ನಿಮಗೆ ಬಿಡ್ತೀನಿ. ಮತ್ತೆ ನಾನು ಅನ್ಕೋತೀನಿ ಖಜಾನೆಯ ಎಲ್ಲ ಬಾಗಿಲುಗಳನ್ನ ತೆಗಿತಾರೆ ಇವರಿಗೆ ಅಂತ. ಆರ್ಗನೈಸ್ ಸೆಗ್ಮೆಂಟ್ ಅಲ್ಲೂ ತುಂಬಾ ಜನ ಇದ್ದಾರೆ, ಬರೀ ನಮ್ ದೇಶದಲ್ಲ ಗ್ಲೋಬಲಿ. ಸೊ ನಿಮ್ಮ ಬ್ರ್ಯಾಂಡ್ ಅಲ್ಲಿ ಮೋಟ್ ಏನು? ಸರ್, ಆಸ್ ಎ ಕಂಪನಿ ನಮ್ಮಲ್ಲಿ 4 ಮೋಟ್ ಇದಾವೆ. ಮೊದಲನೇದು ಸಪ್ಲೈ ಚೈನ್ ಮತ್ತೆ ಡಿವೈಸಸ್. ಈಗಾಗಲೇ ನಾನು ಹೇಳ್ದಂಗೆ ಬಹಳಷ್ಟು ಕಂಪನಿಗಳ ಜೊತೆ ಕೆಲಸ ಮಾಡ್ತೀವಿ. ಅಲ್ಲಿ ನಾವು ಟೈಅಪ್ ಆಗಿದ್ವಿ, ಅವರಿಂದ ನಾವು ಡಿವೈಸ್ ನ ತಗೋತೀವಿ, ಕಸ್ಟಮರ್ಸ್ ಇಂದ ತಗೊಳ್ಳೋದಿಲ್ಲ. ಎರಡನೇದೇನಂದ್ರೆ ಕಾಂಪೋನೆಂಟ್ಸ್ ಮತ್ತೆ ಸ್ಪೇರ್ ಪಾರ್ಟ್ಸ್ ನ ಸಪ್ಲೈ ಚೈನ್. ನಾವೇನು ಕಾಂಪೋನೆಂಟ್ಸ್ ನ ಚೇಂಜ್ ಮಾಡ್ತೀವಿ, ಇವೆಲ್ಲ ಕಂಪನಿಗಳು ಕಾಂಪೋನೆಂಟ್ಸ್ ಮಾಡ್ತಾವಲ್ಲ, ಅವ್ರ ಜೊತೆ ನಾವು ಡೈರೆಕ್ಟ್ ಆಗಿ ಕೆಲಸ ಮಾಡ್ತೀವಿ. ಬ್ಯಾಟರೀಸ್ ನ ಅಥವಾ ಡಿಸ್ಪ್ಲೇಸ್ ನ ಅಲ್ಲಿಂದ ತಗೋತೀವಿ. ಥರ್ಡ್ ಈಸ್ ದ ಫೆಸಿಲಿಟಿ ಅಂಡ್ ಎಂಟೈರ್ ಪ್ರೋಸೆಸ್ ಆಫ್ ದ ರೀಫರ್ಬಿಶ್ಮೆಂಟ್. ನಮ್ಮ ಟೆಸ್ಟಿಂಗ್ ಫುಲ್ಲಿ ಆಟೋಮೇಟೆಡ್ ಮತ್ತೆ 300+ ಟೆಸ್ಟ್ ನ ದಾಟಿ ಬರುತ್ತೆ. ಇದೆಷ್ಟು ಅಡ್ವಾನ್ಸ್ಡ್ ಅಂದ್ರೆ ಅಷ್ಟು ಅಡ್ವಾನ್ಸ್ಮೆಂಟ್ ಹೊಸ ಫೋನ್ ನ ಮ್ಯಾನುಫ್ಯಾಕ್ಚರಿಂಗ್ ಟೆಸ್ಟಿಂಗ್ ಅಲ್ಲಿ ಕೂಡ ಇಲ್ಲ. ಇದು ಆ ಲೆವೆಲ್ ನ ಟೆಸ್ಟಿಂಗ್, ಇದು OEM ರೇಟೆಡ್ ಟೆಸ್ಟ್ ಬೇಸಿಕ್ಲಿ. ಲಾಸ್ಟ್ಲಿ ಫೋನ್ ರೆಡಿ ಆದ್ಮೇಲೆ ಎಲ್ಲಾ ಡಿವೈಸಸ್ ಗಳನ್ನು ಕೂಡ ನಾವು ನಮ್ಮ ವೆಬ್ಸೈಟ್ ಇಂದ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಗೆ ಮಾಡ್ತಿದೀವಿ. ಇದು ಟ್ರೂಲಿ D2C ಇನ್ ಟರ್ಮ್ಸ್ ಆಫ್ ಅವರ್ ಸೇಲ್. ಅಲ್ಲಿ ನಾವು ಕನ್ಸ್ಯೂಮರ್ ಬ್ರ್ಯಾಂಡ್ ಕೂಡ ಮಾಡ್ತಾ ಇದೀವಿ, ಮತ್ತೆ ಅದರ ಜೊತೆ ರಿಟೇಲ್ ಕೂಡ ಬಿಲ್ಡ್ ಮಾಡ್ತಿದೀವಿ. ನನ್ ಕ್ವಶನ್ ಸಿಂಪಲ್. ನೀವೇನ್ ಫೆಸಿಲಿಟೀಸ್ ನ ತೋರಿಸಿದ್ರಲ್ಲ, ಸ್ಟೇಟ್ ಆಫ್ ದಿ ಆರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ವಾಟ್ ಇಸ್ ದ ಟೋಟಲ್ ಇನ್ವೆಸ್ಟ್ಮೆಂಟ್ ನೀವು ಇದುವರೆಗೂ ಮಾಡಿದ್ದೀರಾ? ಇಲ್ಲಿವರೆಗೂ ನಮಗೆ 8 ಕೋಟಿ ಖರ್ಚಾಗಿದೆ. 8 crores ಇಂಟು ಬಿಲ್ಡಿಂಗ್. ಎಸ್. ಮತ್ತೆ ನೀವು ಕಳೆದ 5 ವರ್ಷದಲ್ಲಿ ನೀವಿಲ್ಲಿ YOY ಅಲ್ಲಿ ಟರ್ನ್ ಓವರ್ ಎಷ್ಟಿದೆ ನಿಮ್ದು? ಕಳೆದ ವರ್ಷ ನಮ್ಮ ರೆವಿನ್ಯೂ 13.8 crores. ಮಾರ್ಜಿನ್ಸ್ ಏನಿದೆ ಈ ಬಿಸ್ನೆಸ್ ಅಲ್ಲಿ? ನಮ್ಮ ಗ್ರಾಸ್ ಮಾರ್ಜಿನ್ ಅಬೌಟ್ 22%. ಗ್ರಾಸ್ ಇಸ್ 22. ಮತ್ತೆ ನೆಟ್ ಸರ್, ಇವತ್ತಿನ ಪ್ರಕಾರ ನಾವು ವಿ ಆರ್ ಬ್ರೇಕ್ ಇವನ್ ಆನ್ ನೆಟ್ ಲೆವೆಲ್. ಅಂದ್ರೆ ಫಂಡಿಂಗ್ ಅಲ್ಲಿ ನೀವು 2.5 crores ಹಾಕಿದೀರಾ. ಅಂದ್ರೆ ನೀವು ನಿಮ್ಮ ಸ್ವಂತ ದುಡ್ಡನ್ನು ಹಾಕಿದೀರಾ ಇದರಲ್ಲಿ? 6 ಕೋಟಿ ನೀವು ಫೆಸಿಲಿಟಿ ಮಾಡಕ್ ಹಾಕಿದೀರಾ? ಇಲ್ಲ ಸರ್, ನಾವು 11 ಕೋಟಿ 50 ಲಕ್ಷ ಈಗಲೇ ರೈಸ್ ಮಾಡಿದೀವಿ. ಸ್ವಲ್ಪ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಇನ್ ಕಂಪ್ಯಾರಿಸನ್ ಟು ಅವರು ನಿಮಗೆ ಎಷ್ಟು ಪ್ರೀಮಿಯಂನ ಕೊಡ್ತಾ ಇದ್ದಾರೆ ನಾರ್ಮಲ್ ರೀಫರ್ಬಿಶಿಂಗ್ ಇಂದ ಮತ್ತೆ ಒಳ್ಳೆ ಫೆಸಿಲಿಟಿಯ ರೀಫರ್ಬಿಶಿಂಗ್ ಇಂದ? ಇವಾಗ ಅವರು ಉತ್ತರ ಕೊಡೋದಕ್ಕೂ ಮುಂಚೆ ಫೋನ್ ನ ಒಂದ್ಸತಿ ಅವ್ರಿಗೆ ತೋರಿಸ್ಬಿಡಿ, ಸೊ ದಟ್ ಅವರಿಗೆ ಫೀಲ್ ಮಾಡಬಹುದು ಅದು ಹೇಗಿರುತ್ತೆ ಅಂತ. ಪ್ಲೀಸ್ ಬನ್ನಿ ಸರ್. ನೀವೊಂದು ಹೊಸ ಫೋನ್ ತಗೊಳಕ್ ಹೋದಾಗ ನಿಮ್ಗೊಂದು ಡೆಮೋ ಸ್ಕ್ರೀನ್ ಕಾಣುತ್ತಿರುತ್ತೆ. ಮತ್ತೆ ನೀವು ಹೇಳ್ತೀರಾ ಈ ಫೋನ್ ತಗೋಬೇಕಂತ, ನನ್ಗೆ ಈ ಕಲರ್ ಬೇಕು, ನನ್ಗೆ ಈ ವೇರಿಯಂಟ್ ಬೇಕು, ಮತ್ತೆ ಅವನು ಹಿಂದೆಯಿಂದ ಆ ಫೋನ್ ನ ಪ್ಯಾಕ್ ಮಾಡಿ ತಂದು ಕೊಡ್ತಾನೆ. ಇಲ್ಲೂ ಅದೇ ರೀತಿ ತಗೊಳ್ಳುವಂತ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾಕಂದ್ರೆ ಎಲ್ಲಾ ಫೋನು ಹೊಸದ್ರ ತರನೇ. ಉಳಿದಿರೋ ಕಂಪ್ನಿಗಳು ಏನೇನಿದಾವೆ, ಆರ್ಗನೈಸ್ಡ್ ಅಥವಾ ಅನ್ಆರ್ಗನೈಸ್ಡ್ ಯಾವ್ದಾದ್ರು, ನಿಮ್ಗೆ ಬರೀ ಹೊಸ ತರದ ಫೋನ್ ಮಾತ್ರ ಕೊಡಲ್ಲ. ಅದ್ರಲ್ಲಿ ಕೂಡ ಕ್ಯಾಟಗರೈಸ್ ಇರುತ್ತೆ. ಇದರಲ್ಲಿ ಈ ಕಾಂಪ್ರಮೈಸ್ ಇದೆ, ಈ ಕಾಂಪ್ರಮೈಸ್ ಇರುತ್ತೆ. ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ. ಇದು ಕಂಪ್ಲೀಟ್ ಹೊಸದ್ರ ತರ. ವೆರಿ ಗುಡ್. ನನ್ನ ಹತ್ರ 2 ಕ್ವಶನ್ ಇದೆ ನಿಮ್ಗೆ. ಇದುವರೆಗೂ ಎಷ್ಟು ಫೋನ್ ನ ರಿಪೇರ್ ಮಾಡಿದೀರಾ? ಎರಡನೇದು, ನೀವೇನ್ ಪ್ಯಾಕೇಜಿಂಗ್ ತೋರಿಸಿದೀರಾ, ಇದು ಡಮ್ಮಿ ಪ್ರೋಟೋಟೈಪಾ ಇಲ್ಲ ಆಕ್ಚುಯಲ್ ಪ್ರೊಡಕ್ಷನ್? ಸರ್, ನಾವು ಇದುವರೆಗೂ 50,000ಕ್ಕಿಂತ ಜಾಸ್ತಿ ಡಿವೈಸ್ ನ ಪ್ರೊಸೆಸ್ ಮಾಡಿ ಸೆಲ್ ಮಾಡಿದೀವಿ. ಮತ್ತೆ ಈ ಪ್ಯಾಕೇಜಿಂಗ್ ಏನಿದೆ ಅದು ನೀವು ನಮ್ಮ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿದಾಗ ನಿಮಗೆ ಸಿಗುತ್ತೆ. ಬಟ್ ಐ ಹ್ಯಾವ್ ಟು ಸೇ, ನೀವು ಎಲ್ಲಾನು ವೆರಿ ಫ್ಯಾಕ್ಚುಯಲಿ ತುಂಬಾನೇ ರಿಸರ್ಚ್ ಮಾಡಿ ನಮ್ಮ ಎಲ್ಲ ಕ್ವೆಶ್ಚನ್ಸ್ಗೂ ಆನ್ಸರ್ ಮಾಡ್ತಾ ಇದ್ದೀರಾ. ತುಂಬಾನೇ ರಿಸರ್ಚ್ ಮಾಡಿದ್ದೀರಾ. ಐ ಥಿಂಕ್ ನಿಮ್ ಎಕ್ಸ್ಪೀರಿಯನ್ಸ್ ತೋರಿಸ್ತಾ ಇದೆ ಇದರಲ್ಲಿ. ಸೊ ಯು ಗುಡ್ ಅಟ್ ದಟ್. ಹಾಗಾದ್ರೆ ಕಂಗ್ರಾಚುಲೇಷನ್ಸ್. ಒಂದ್ಸತಿ ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ. ಆಡಿಯನ್ಸ್, ನಿಮಗೆ ಗೊತ್ತಾಗಿದೆ ಇವರ ಪ್ರಾಡಕ್ಟ್ ಏನು ಅಂತ? ಎತ್ಕೊಳ್ಳಿ ನಿಮ್ಮ ವೋಟಿಂಗ್ ಮೀಟರ್ಸ್. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಥ್ಯಾಂಕ್ ಯು. 24ನೇ ವಯಸ್ಸಿನಲ್ಲೇ 90% ಮಾರ್ಕೆಟ್ ಡಿಮ್ಯಾಂಡ್ ತಂದಿದ್ದಾರೆ ಇವರು. ಸೊ ನಾನು ಬಜರ್ ಓದಕ್ಕೆ ಇಷ್ಟಪಡ್ತೀನಿ. ಅರೆ, ನನಗೆ ಕರ್ನಾಲ್ ಮತ್ತೆ ಇವರ ಐಡಿಯಾ ತುಂಬ ಇಷ್ಟ ಆಯಿತು.
ಎಲ್ಲದಕ್ಕೂ ಮುಂಚೆ ಬನ್ಸಲ್ ಅವ್ರಿಗೆ ಒಂದು ಚಪ್ಪಾಳೆ ಬರಲಿ. ಮೊದಲನೇ ಸಲ ಬಜಾರ್ ಹೊಡೆದಿದ್ದಾರೆ. ಸರ್ ನಾನು ನಿಮ್ಗೆ ಇವತ್ತು ಅವಕಾಶ ಕೊಟ್ಟೆ ಅಷ್ಟೇ. ಇದ್ರ ಜೊತೆ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಬನ್ಸಲ್ ಅವರು ಬ್ಲಾಕ್ ಬಜಾರ್ ಹೊಡೆದು ಮಿಕ್ಕ ಎಲ್ಲ ಟೈಟನ್ಸ್ ನ ಬ್ಲಾಕ್ ಮಾಡಿದ್ದಾರೆ ಅಂತ. ಅವ್ರು ಇವಾಗ ಡೀಲ್ ಕೊಡೋ ಹಾಗಿಲ್ಲ. ಸೊ ನಿಮಗೆ ಡೀಲ್ ನ ಫಸ್ಟ್ ಬನ್ಸಲ್ ಅವರೇ ಕೊಡ್ತಾರೆ. ಥ್ಯಾಂಕ್ ಯು. ನನಗೆ ನಿಮ್ಮ ಕಾನ್ಸೆಪ್ಟ್ ಮತ್ತು ನಿಮ್ಮ ಪ್ಯಾಷನ್ ನೋಡಿ ತುಂಬ ಇಷ್ಟ ಆಯಿತು. ಸೊ ನೀವು ನನಗೆ ವ್ಯಾಲ್ಯೂಯೇಷನ್ ಮೇಲೆ ಸ್ವಲ್ಪ ಜಸ್ಟಿಫಿಕೇಶನ್ನ ಕೊಡಿ. ಈ ವ್ಯಾಲ್ಯೂಯೇಷನ್ನು ಯಾಕೆ ಜಸ್ಟಿಫೈಡ್ ಇದೆ ಮತ್ತು ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನಿದೆ, ಅದರಿಂದ ನಾನು ನಿಮಗೆ ಆಫರ್ನ ಕ್ರಿಸ್ಪಿಯಾಗಿ ಕೊಡೋಕ್ಕೆ ನೀವು ಮೊದಲು ಹಣನ ರೈಸ್ ಮಾಡಿದ್ದೀರಾ? ಅದನ್ನು ಯಾವ ವ್ಯಾಲ್ಯೂಯೇಷನ್ ಮೇಲೆ ರೈಸ್ ಮಾಡಿದ್ದೀರಾ? ಸರ್, ನಮ್ಮ ಲಾಸ್ಟ್ ರೈಸ್ ಆಗಿದ್ದು 125 crores ಪ್ರೀ ಮನಿ ವ್ಯಾಲ್ಯೂಯೇಷನ್ ಅಲ್ಲಿ. ಅದರಲ್ಲಿ ನಾವು 11 crores 25 lakhs ನ ತಗೊಂಡಿದ್ವಿ. ಪೋಸ್ಟ್ ಮನಿ ವ್ಯಾಲ್ಯೂಯೇಷನ್ ಬಿಕಮ್ಸ್ 135 crores 25 lakhs. ಈ ವರ್ಷ ನಾವು ಪ್ರೊಜೆಕ್ಟ್ ಮಾಡ್ತಿರೋ ವ್ಯಾಲ್ಯೂ ಅಬೌಟ್ 30 crore rupees. ಸೊ ನೀವೇನಾದ್ರೂ ಅದ್ರ ಪ್ರಕಾರ ಹೋದ್ರೆ ಅದರಿಂದ ನಾವು ಈ ವ್ಯಾಲ್ಯೂಯೇಷನ್ ನ ಇಟ್ಕೋತೀವಿ. ಪ್ರೀ ಓನ್ಡ್ ಸ್ಮಾರ್ಟ್ ಫೋನ್ ಮಾರ್ಕೆಟ್ 2030ರಲ್ಲಿ $1.5 billion ಆಗುತ್ತೆ. $1.5 billion. ಅದ್ರ ಒಳಗಡೆ ನಾವು ಪಯನೀರ್ ಮಾಡಕ್ ಹೋಗ್ತಿದೀವಿ. ನಾವು ಮಾಡ್ತಾ ಇರೋ ಹೊಸ ಟೆಕ್ನಾಲಜಿ ಅದು ಇಂಡಿಯಾದ ರಿಲೇಷನ್ ಅಲ್ಲಿ ಮಾಡ್ತಿಲ್ಲ, ಒಂದು ಲೋಕಲ್ ಕಂಪನಿ ಮಾಡೋದಕ್ಕೋಸ್ಕರ ಮಾಡ್ತಿಲ್ಲ. ನಾವೊಂದು ಪೈನೀರಿಂಗ್ ಕಂಪನಿ ಆಗ್ಬೇಕು ಈ ಇಂಡಸ್ಟ್ರಿನಲ್ಲಿ, ಗ್ಲೋಬಲಿ. ಆ ದೃಷ್ಟಿಯಿಂದ ನೋಡಿದ್ರೆ ನಾವು ಇದು ತುಂಬಾ ಕಮ್ಮಿ ಅನ್ಸುತ್ತೆ. ಸೊ ನಾನು ನಿಮಗೆ ನನ್ನ ಫರ್ಮ್ ಆಫರ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ 50 lakh rupees ಐ ವುಡ್ ಲೈಕ್ ಟು ಕಮಿಟ್ ವಿತ್ ಯು ಫಾರ್ ದಿಸ್ ನ್ಯೂ ವೆಂಚರ್. ಥ್ಯಾಂಕ್ ಯು. ದಟ್ಸ್ ಗ್ರೇಟ್. ಕಂಗ್ರ್ಯಾಚುಲೇಷನ್ಸ್. ಯುಗ್, ನೀವು ಈ ಆಫರ್ನ ಒಪ್ಕೊಂತೀರಾ ಅಥವಾ ಆಫರ್ನ ರಿಜೆಕ್ಟ್ ಮಾಡ್ಬೇಕು ಅನ್ಕೊಳ್ತೀರಾ? ಏನ್ ಸಿಗುತ್ತೋ ಅದನ್ನ ತಗೊಂಡ್ಬಿಡಿ ಬಾಸ್. ಆಬ್ವಿಯಸ್ಲಿ ಸರ್, ನಿಮ್ ಜೊತೆ ಕೆಲಸ ಮಾಡೋ ಖುಷಿನೇ. ಹಾಗಾದ್ರೆ ಕೈ ಮೇಲೆ ಹಾಕಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್. ಗ್ರೇಟ್, ಯು ಗಾಟ್ ದ ಡೀಲ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ವೆರಿ ವೆರಿ ಗುಡ್ ಥ್ಯಾಂಕ್ ಯು ಕಾನ್ಸೆಪ್ಟ್. ಸರ್. ಥ್ಯಾಂಕ್ ಯು. ನೋಡ್ತಾನೆ ಇರಿ ಐಡಿಯಾ ಬಾಸ್.